ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ದವು ನಿನ್ನೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ತನಿಖೆ ಆರಂಭ ಆಗಿರುವಂಥದ್ದು. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಸಾವು, ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ತನಿಖೆ ಆರಂಭ ಆಗಿದೆ. ಕೊಳ್ಳೇಗಾಲ ವಿಜಿಲೆನ್ಸ್ ಎಸಿಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇರುವಂಥದ್ದು. ಕೆಲ ಶಂಕಿತರನ್ನು ವಿಚಾರಣೆ ನಡೆಸಿರುವಂತಹ ತನಿಖಾಧಿಕಾರಿಗಳು ಕಳಬಾಯಿ ದೊಡ್ಡಿಯ ಮಾದ ಎಂಬಾತನ ಮೇಲೆ ಶಂಕೆ ವ್ಯಕ್ತವಾಗಿದೆ. ಮಾದಾಗೆ ಸೇರಿದ ಹಸುಗಳು ಮೃತಪಟ್ಟಿರುವಂತಹ ಬಗ್ಗೆ ಅನುಮಾನ ಇರುವಂಥದ್ದು. ಪ್ರಕರಣ ಬೆಳಕಿಗೆ ಬಂದಂತಹ ಬೆನ್ನಲ್ಲೇ ನಾಪತ್ತೆಯಾಗಿರುವಂತಹ ಮಾದ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು ನಿನ್ನೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವು ಶಂಕಿತರನ್ನು ತನಿಖಾಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಇದು ಹಸುಗಳನ್ನು ಬೇಟೆ ಆಡ್ತಾ ಇತ್ತು ಹುಲಿ ಅನ್ನುವಂಥ ಕಾರಣಕ್ಕೆ ಹುಲಿಗಳಿಗೆ ವಿಷಪ್ರಾಶನವನ್ನು ಮಾಡಿಸಿ ಹುಲಿಗಳನ್ನು ಕೊಲ್ಲಲಾಗಿದೆಯಾ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗಿರುವಂಥದ್ದು. ಅಲ್ಲಿರುವಂತಹ ದನಗಾಹಿಗಳ ಮೇಲೆ ಕೆಲವರನ್ನು ಶಂಕಿಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅದರಲ್ಲಿ ಮಾದ ಎಂಬಾತನ ಮೇಲೆ ಶಂಕೆ ವ್ಯಕ್ತವಾಗಿರುವಂಥದ್ದು. ನಿನ್ನೆ ಹುಲಿಗಳು ಸಾವನ್ನಪ್ಪಿದ ನಂತರದಲ್ಲಿ ಆ ಹುಡುಗ ನಾಪತ್ತೆ ಆಗಿದ್ದಾನೆ, ಮಾದ ಅನ್ನುವಂಥವನು. ಅವರ ಹಸುಗಳು ಕೂಡ ಸಾವನ್ನಪ್ಪಿದ್ವು. ಆದ್ದರಿಂದ ಆ ಹುಡುಗನ ಮೇಲೆಲ್ಲೋ ಒಂದು ಕಡೆ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಹುಲಿ ಸಾವನ್ನಪ್ಪಿದ್ದಂತಹ ಬೆನ್ನಲ್ಲೇ ಮಾದ ಎಸ್ಕೇಪ್ ಆಗಿರುವಂಥದ್ದು ಯಾರಿಗೂ ಕಾಣ್ತಾ ಇಲ್ಲ. ಇದೀಗ ಆ ಹುಡುಗನನ್ನು ಬಂಧಿಸಿ ವಿಚಾರಣೆ ನಡೆಸಿದರೆ ಇದಕ್ಕೆ ನಿಜವಾದಂಥ ಒಂದು ಘಟನೆ ಏನಾಗಿದೆ, ಇದರಿಂದ ಹಿನ್ನೆಲೆ ಏನು ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಹೋಗುತ್ತೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಿನ್ನೆ 5 ಹುಲಿಗಳು ಸಾವನ್ನಪ್ಪಿರುವಂಥದ್ದು. ವಿಷಪ್ರಾಶನ ಆಗಿದೆ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಆ ಒಂದು ವಿಚಾರವಾಗಿ ಹುಲಿಗಳು ಸಾವನ್ನಪ್ಪಿದ್ದಾವೆ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಜಂಟಿ ತನಿಖೆ ಆರಂಭ ಆಗಿರುವಂಥದ್ದು. ಅರಣ್ಯಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಇಬ್ಬರು ಒಟ್ಟಾಗಿ ಸೇರಿ ಈ ಒಂದು ತನಿಖೆ ಆಗ್ತಾ ಇರುವಂಥದ್ದು. ಮಾದ ಅನ್ನುವಂಥವರ ಹಸುಗಳು ಮೃತಪಟ್ಟಿತ್ತು, ಅದನ್ನು ಹುಲಿ ಸಾಯಿಸಿತ್ತು ಅನ್ನುವಂಥ ಕಾರಣಕ್ಕೆ ಹೀಗೆ ಮಾಡಿದಾರ ಅನ್ನುವಂಥ ಒಂದು ಶಂಕೆ ಮಾದ ಅನ್ನುವರ ಮೇಲೆ ವ್ಯಕ್ತವಾಗ್ತಾ ಇದೆ. ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ಇದೀಗ ಅವರಿಗೆ ತನಿಖೆಗೆ ಕಾಯ್ತಾ ಇದ್ದಾರೆ ಜಂಟಿ ತನಿಖೆ ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯಾಧಿಕಾರಿಗಳು. ಅವರು ಸಿಕ್ಕಾಕೊಂಡ್ರೆ ನಿಜವಾದಂಥ ಕಾರಣ ಏನು ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಹೋಗುತ್ತೆ ಈ ಒಂದು ಹುಲಿಗಳ ಸಾವಿಗೆ.